ನೋಡ್ ಸುಂದ್ರಿ, ನೀನು ಯಾಕೆ ಅಳ್ತಿದಿ? ಆಕಿ ನಿನ್ನನ್ನು ಸಾಯ್ಸಾಕ್ ನೋಡಿದಾಕಿ. ಈಗ ನೀನು ಸತ್ತಿದ್ರೆ ನಾನು ಹೆಂಗೆ ಬದುಕಿರ್ಬೇಕು ಹೇಳು? ಹಾ, ನಿನಗೆ ಒಂಚೂರರ ಯೋಚನೆ ಐತೇನ? ಆಕಿನ ಪೊಲೀಸ್ ಸ್ಟೇಷನ್ಗೆ ಹಾಕೋದ ಸರಿ ಐತಿ. ಆಕಿ ಜೈಲ್ನ್ಯಾಗ ಬಿಡಬೇಕು. ನೀನು ಆಕಿ ಬಗ್ಗೆ ಏನು ಚಿಂತೆ ಮಾಡಕ್ಕೆ ಹೋಗಬೇಡ. ನೀನು ಅಮ್ಮಗ ಏನು ಹೇಳಬೇಡ. ಏನು ಅವ ಎಲ್ಲಿದಾನ ಅಮ್ಮ ಅಂತ ಕೇಳಿದ್ರೆ ಅಮ್ಮ ಅಂತಕ್ಕೆ ಹೋಗ್ಯಾಳಂತ ಸುಳ್ಳು ಹೇಳು. ನಾನು ಸ್ವಲ್ಪ ಹೊರಗೆ ಕೆಲಸ ಐತಿ, ಹೋಗ್ಬರ್ತಾನೆ. ಇವತ್ತು ಅಮ್ಮಗೊಂದ ಡಿಸ್ಚಾರ್ಜ್ ಐತಿ. ಮನೆಗೆಲ್ಲ ಏನೇನು ಸಾಮಾನು ಬೇಕೋ ಅದನ್ನೆಲ್ಲ ತೊಗೊಂಡು ಹೋಗಿ ಇಟ್ಟು ಬರ್ತಾನಂತ. ನೀನು ಅಳಕ್ಕೆ ಹೋಗಬೇಡ, ಸುಮ್ಮನಿರು ಮಗಳ. ಸರಿ ಅಪ್ಪ, ಆದರೂ ಪಾಪ ಚಿಕ್ಕಮ್ಮ ಅಂತ ಅನಿಸ್ತತಿ. ಅವರು ನನ್ನ ಮ್ಯಾಗ ಸಿಟ್ಟಿಟ್ಕೊಂಡಾರ. ನಾನು ಅವ್ರನ್ನ ಹಿಂಗೆಲ್ಲ ಮಾಡೀನಿ ಅಂತ ಹೇಳಿ. ನಾನು ಏನು ತಪ್ಪು ಮಾಡೇನಪ್ಪ? ಅಪ್ಪ ಅಮ್ಮ ಇರಬೇಕಾಗಿತ್ತು ಅಪ್ಪ. ಅಮ್ಮ ಇದ್ದಿದ್ರೆ ಹಿಂಗೆಲ್ಲ ಆಗ್ತಾನೆ ಇರ್ತಿಲ್ಲ. ನಾನು ನನ್ನ ಕಾಲ್ಗುಣ ಚಲೋ ಇಲ್ಲ ಅಪ್ಪ. ಅದಕ್ಕೆ ನನ್ನ ಅಮ್ಮ ಬಿಟ್ಟು ಹೋಗ್ಬಿಟ್ಲು. ಅದಕ್ಕೆ ನೀನು ಚಿಕ್ಕಮ್ಮನ ಕರ್ಕೊಂಡು ಬಂದೆ. ಆದ್ರೆ ಚಿಕ್ಕಮ್ಮ ನನ್ನನ್ನು ಈಗ ಹಿಂಗ ಬೈಕೊಂತ ಹೋಗುವಂಗಾಯ್ತು. ಅಮ್ಮ ಇದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ ಅಲ್ವಾ ಅಪ್ಪ? ಸರಿ ಮಗಳ, ನೀನು ಅಳಬೇಡ. ನಾನು ಹೋಗಿ ಬರ್ತೇನಂತ. ನೀನು ಸುಮ್ಮನೆ ಕುಂದ್ರು. ಅಮ್ಮಗನ್ನ ಡಿಸ್ಚಾರ್ಜ್ ಮಾಡಿದ್ಮೇಲೆ ನಾನು ಬಂದ ಕರ್ಕೊಂಡು ಹೋಗ್ತಾನೆ. ಹಾಂ, ಸರಿ ಆಯ್ತು ಅಪ್ಪ. ಅಮ್ಮ, ನನ್ನ ಯಾಕೆ ಬಿಟ್ಟು ಹೋದಿ ಒಬ್ಬಕಿನ್ನ? ನಾನು ಹುಟ್ಕೊಡ್ದ್ರೆ ನೀನು ಸತ್ತು ಬಿಟ್ಟು ನಿನ್ನ ಮುಖ ಕೂಡ ನಾನು ನೋಡಲಿಲ್ಲ. ಒಂದು ಸರಿನಾದ್ರೂ ನೀನು ನೋಡ್ಬೇಕಾಗಿತ್ತು ನಾನು. ಆದರೆ ನಿನ್ನ ಮುಖನೂ ನಾನು ನೋಡಲಿಲ್ಲ. ನಿನ್ನ ಮುಖ ನೋಡಿದ್ರಾದ್ರೂ ನಾನು ಚೆನ್ನಾಗಿರ್ತಿದ್ನು ಏನು? ನನಗೆ ಚಿಕ್ಕಮ್ಮ ಬೇಡ ಅಮ್ಮ. ಚಿಕ್ಕಮ್ಮ ಬರೀ ನನಗೆ ನೋವ ಮಾಡ್ತಾಳು, ಬರೀ ತೊಂದರೆ ಕೊಡ್ತಾಳು, ಬರೀ ಹೊಡಿತಾಳು ಬಡಿತಾಳು, ಬರೀ ಕೆಲ್ಸಕ್ಕೆ ಹೋಗು ಅಂತಾಳು. ಶಾಲೆಗೆ ಹೋಗ್ಬಾರ್ದಂತೆ ನಾನು. ಆ ದೊಡ್ಡ ಶಾಲೆಗೆ ಹೋಗೋದೇ ಗೊತ್ತಾಗಿರ್ಬೇಕು. ಅದಕ್ಕೆ ನನ್ನನ್ನು ಬೈಯಕತ್ತಾಳ. ಬರೀ ಇವಾಗ ಜೈಲಿಗೆ ಹೋಗಿದ್ದಾಳ. ಇನ್ನು ಬಂದ ನನಗೆ ಎಷ್ಟು ಚಿತ್ರ ಹಿಂಸೆ ಕೊಡ್ತಾಳೋ ಏನು. ನೀನು ನನ್ನ ಜೊತೆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಮ್ಮ. ಬರೀ ನಿನ್ನೆ ನಾನು ಫೋಟೋದಾಗ ನೋಡುವಂಗಾತು ಅಮ್ಮ. ಯಾಕಮ್ಮ ನನ್ನ ಬಿಟ್ಟೋದಿ? ಯಾಕಮ್ಮ ನನ್ನ ಬಿಟ್ಟೋದಿ? ಇಲ್ಲ ಅಂದಿದ್ರೆ ನನ್ನ ಸಾಯಿಸಿ ನೀನೇ ಬದುಕಿದ್ರೆ ಚಲೋ ಇರ್ತಿತ್ತು ಅಮ್ಮ. ನಿನ್ಗೆ ಇನ್ನೊಂದು ಮಗು ಆಗ್ತಿತ್ತು. ಆದ್ರೆ ನೀನ ಸತ್ತ ನನ್ನನ್ನು ಬದುಕಿಸಿದಿ. ಈಗ ನನಗೆ ಚಿಕ್ಕಮ್ಮನ ಕಾಟ ತಡೆಯೋಕ್ಕಾಗತ್ತಿಲ್ಲ ಅಮ್ಮ. ಈಗ ಅವರು ಜೈಲಿಗೆ ಹೋಗ್ಯಾರ. ಬಂದ್ಮೇಲೆ ನನಗೆ ಎಷ್ಟು ತೊಂದರೆ ಕೊಡ್ತಾರೋ ಏನೋ, ಅದ ಭಯ ಆಗತೈತಿ ನನಗೆ. ಅಯ್ಯೋ ಸುಂದ್ರಿ, ಯಾಕೆ ಇಷ್ಟೊಂದು ಅಳಾಕತ್ತಾಳು? ಕೇಳೋಣ ತಡಿ. ಸುಂದ್ರಿ, ಯಾಕಮ್ಮ ಇಷ್ಟೊಂದು ಅಳ್ತಾ ಇದೆಯಾ? ಏನಾಯ್ತು? ಏನಿಲ್ಲ ನರ್ಸಮ್ಮ, ಅದು ನಮ್ಮ ಚಿಕ್ಕಮ್ಮನ ವಿಷ ಹಾಕ್ಯಾರಂತೇಳಿ ಪೊಲೀಸವರು ಕರ್ಕೊಂಡು ಹೋದ್ರು. ಅದಕ್ಕಾಗಿ ನನಗೆ ಅಳು ತಡೆಯೋಕ್ಕಾಗತ್ತಿಲ್ಲ. ಅದಕ್ಕೆ ಯಾಕೆ ನೀನು ಅಳಾಕತ್ತಿದ್ದಿ ಸುಂದ್ರಿ? ತಪ್ಪು ಮಾಡಿದವ್ರಿಗೆ ಮತ್ತೆ ಶಿಕ್ಷೆ ಆಗಲೇಬೇಕಲ್ಲ. ಈಗ ನೋಡು, ಒಂದ್ಸರಿ ತಪ್ಪು ಮಾಡಿದಾರ ಅಂದಮೇಲೆ ಅವ್ರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆದರೆ ನಮ್ಗೆ ಇನ್ನೊಂದ್ಸರಿ ಈ ತಪ್ಪನ್ನ ಮಾಡಬಾರ್ದಂತೇಳಿ ಅವ್ರಿಗೆ ಬುದ್ಧಿ ಬರ್ತೈತಿ. ಇಲ್ಲ ಅಂತಂದ್ರೆ ಅವ್ರಿಗೆ ಬುದ್ಧಿನ ಬರಂಗಿಲ್ಲ, ಮತ್ತು ಅವರು ಅದೇ ರೀತಿ ತಪ್ಪನ್ನ ಮಾಡ್ತಾರೆ. ಈಗ ನೋಡು, ವಿಷ ಮೈಗೆಲ್ಲ ಹೋಗ್ಬಿಟ್ಟಿತ್ತು. ಅವನು ಬದುಕ್ತಾನೆ ಇರಲಿಲ್ಲ. ಏನೋ ನಾವು ಪ್ರಯತ್ನ ಮಾಡಿದ್ವಿ ಡಾಕ್ಟರ್ ಅಂತೇಳಿ ಅವನು ಉಳ್ಕೊಂಡಾನ. ಇಲ್ಲ ಅಂತಿದ್ರೆ ಅದು ನೀವು ಜಲ್ದಿ ಬಂದಿರಿ, ಅವನು ವಾಂತಿ ಮಾಡೋರಾಗ, ಅದಕ್ಕೆ ಉಳ್ಕೊಂಡಾನ. ಇಲ್ಲ ಅಂತಿದ್ರೆ ಅವನು ಉಳಿತಾನೆ ಇರಲಿಲ್ಲ, ಗೊತ್ತೇನು? ಬಾಡಿಗೆಲ್ಲ ಅರ್ಧಕ್ಕರ್ಧ ಬಾಡಿಗೆಲ್ಲ ವಿಷ ಎಲ್ಲ ಅದು ತೊಗೊಂಡ್ಬಿಟ್ಟಿತ್ತು. ನಮ್ಮ ಡಾಕ್ಟ್ರು ಹೆಂಗೋ ಮಾಡಿ ಮತ್ತು ಅವನ್ನ ಉಳಿಸ್ಕೊಟ್ಟಾರ. ನೀನು ನೋಡಿದ್ರೆ ವಿಷ ಹಾಕಿದಾರನ್ನ ನೋಡಿ ಅಳಾಕತ್ತಿದ್ದಿ ಜೈಲಿಗೆ ಕರ್ಕೊಂಡು ಹೋದ್ರಂತೇಳಿ. ಇದು ತಪ್ಪಲ್ವಾ ಸುಂದರಿ? ಅಯ್ಯೋ ನರ್ಸಮ್ಮ, ನಾನು ಹಂಗೆ ಹೇಳಿಲ್ಲ ನರ್ಸಮ್ಮ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಚಿಕ್ಕಮ್ಮ ಏನಂತ ಹೇಳಿದ್ರು ಗೊತ್ತಾ? ವಾಪಸ್ ಬಂದಮೇಲೆ ನಿನಗೆ ಚಿತ್ರ ಹಿಂಸೆ ಕೊಡ್ತಾನೆ, ನೋಡ್ಕೊತ ಇರು. ನಾನು ಜೈಲಿಗೆ ಕಳ್ಸತ್ತೀಯಲ್ಲ, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ ಸುಂದ್ರಿ, ಸುಮ್ಮನೆ ಬಿಡಂಗಿಲ್ಲ ಅಂತ ಹೇಳಿ ಹೋದ್ರು ನರ್ಸಮ್ಮ. ಅದಕ್ಕಾಗಿ ನಾನು ಏನು ತಪ್ಪು ಮಾಡೇನಿ? ಯಾಕೆ ಚಿಕ್ಕಮ್ಮ ನನಗೆ ಹಿಂಗೆ ಮಾಡಕತ್ತಾರ ಅಂತೇಳಿ ನನಗೆ ಅಳು ತಡೆಯೋಕ್ಕಾಗತ್ತಿಲ್ಲ. ಅವ್ರು ಹೋಗಿದ್ಗೆ ನನಗೇನು ಬೇಜಾರಿಲ್ಲ. ಆದರೆ ಅವರು ಹಂಗೆ ಯಾಕೆ ಅಂದು ಹೋದ್ರು? ನಾನು ಏನಂತ ತಪ್ಪು ಮಾಡೇನಿ ಅವ್ರಿಗೆ? ನಾನು ಮಲ್ತಾಯಿ ಮಗಳಾಗಿದ್ದೆ ತಪ್ಪ. ನಮ್ಮಮ್ಮ ನನ್ನ ಯಾಕೆ ಬಿಟ್ಟು ಹೋದ್ರು? ಅವರು ಬಿಟ್ಟು ಹೋಗ್ಬೋದಾಗಿತ್ತು ಅಲ್ವಾ ನರ್ಸಮ್ಮ? ಅಯ್ಯೋ ಪಾಪ, ನೀನು ನೋಡಿದ್ರೆ ಹೆಂಗೆ ಅನ್ಸತ್ತೆ ನನಗೆ. ಆದರೆ ಏನು ಮಾಡೋದು? ಏನೂ ಮಾಡೋಕ್ಕಾಗಂಗಿಲ್ಲಮ್ಮ. ಸುಮ್ಮನೆ ಇದ್ಬಿಡು ಸುಂದರಿ. ಬಂದಮೇಲೆ ಅವ್ರು ಏನಾದರೂ ನಿಂಗೆ ಟಾರ್ಚರ್ ಮಾಡಿದ್ರೆ ನಿಮ್ಮ ಅಪ್ಪನ ಮುಂದೆ ಹೇಳಿಬಿಡು. ಯಾಕಂತಂದ್ರೆ ನೀನು ವಾಪಸ್ಸಿಗೆ ತಿರುಗಿ ಬಿದ್ದುಬಿಡು. ನೋಡು, ಇಷ್ಟು ದಿನ ನೀನು ತಡ್ಕೊಂಡು ಬಂದಿದ್ದಕ್ಕೆ ಅವರು ನಿನಗೆ ವಿಷ ಹಾಕಕ್ಕೆ ನೋಡ್ಯಾರ. ಇಲ್ಲ ಅಂದಿದ್ರೆ ನೀನು ಇವಾಗ ಸತ್ತು ಹೋಗ್ಬಿಡ್ತಿದ್ದಿ. ಅದಕ್ಕಾಗಿ ಹೇಳ್ತಾ ಇರೋದು, ಅವರು ಹಂಗೆ ಮಾಡ್ಯಾರಂದ್ಮೇಲೆ ಇನ್ನು ಮುಂದೆ ನೀನು ವಾಪಸ್ ಅವ್ರಿಗೆ ತಿರುಗಿ ಬಿದ್ದುಬಿಡು. ಇಲ್ಲ ಅಂದರೆ ಅವ್ರು ಏನೋ ಮಾಡಿದ್ರು ಹೋಗಿ ನಿಮ್ಮ ಅಪ್ಪನ ಮುಂದೆ ಹೇಳ್ಬಿಡು. ನೀನು ಇನ್ನು ಮುಂದೆ ಸುಮ್ಮನೆ ಇರೋಕೆ ಹೋಗಬೇಡ. ನೀ ಅಳೋದನ್ನು ನೋಡಿದ್ರೆ ನನಗೆ ನನ್ನ ಮಗಳನ್ನ ನೆನಪಾಗ್ತಾಳೆ. ಹೀಗೆಲ್ಲ ಅಳಕ್ಕೆ ಹೋಗಬೇಡ, ಸುಮ್ಮನೆ ಇರು ಮಗಳ. ನೀನು ನನ್ನ ಮಗಳಂತ ನಾನು ಅನ್ಕೋತೀನಿ. ನೀನು ನನ್ನ ಜೊತೆ ಬರ್ತೀಯನ, ನಾನು ಇನ್ನೂ ಚಂದ ನೋಡ್ಕೋತೀನಿ. ಅಯ್ಯೋ ಇಲ್ಲ ನರ್ಸಮ್ಮ, ನಮ್ಮ ಅಪ್ಪನ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ. ಅಮ್ಮನೂ ಕಳ್ಕೊಂಡೇನಿ.
ಅಪ್ಪನೂ ಇದ್ದಂಗೆ ನನಗೆ ಇರೋಕ್ಕಾಗಲ್ಲ ನರಸಮ್ಮ, ಇರೋಕ್ಕಾಗಲ್ಲ. ನಮ್ಮಪ್ಪ ನನ್ನ ಭಾಳ ಚಂದ ನೋಡ್ಕೋತಾರೆ, ರಾಣಿ ನೋಡ್ಕೊಂಡಂಗೆ ನೋಡ್ಕೋತಾರೆ. ಕೇಳಿದ್ದೀನಿ ಎಲ್ಲ ತಂದು ಕೊಡ್ತಾರೆ. ಆದ ಚಿಕ್ಕಮ್ಮನ ಇಸ್ಕೊತಿದ್ಲು ಅಷ್ಟೆ. ಅಪ್ಪಾಗ ನಾನಿಲ್ಲಂದ್ರೆ ಇರೋಕೆ ಆಗಂಗಿಲ್ಲ. ಅದಕ್ಕೆ ನಾನು ಬರಂಗಿಲ್ಲ ನರಸಮ್ಮ. ನೀವು ಕೇಳಿದ್ಕೆ ನನಗೆ ಭಾಳ ಖುಷಿ ಆಯ್ತು. ಥ್ಯಾಂಕ್ಸ್ ನರಸಮ್ಮ. ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಾನಂದ್ರಲ್ಲ, ನನಗೆ ಭಾಳ ಖುಷಿ ಆಯ್ತು ನರಸಮ್ಮ. ಮತ್ತೆ ಏನು ಮಾಡೋದು, ಒಬ್ರಿಗೆ ಸಹಾಯನ ಮಾಡಬೇಕು. ಈಗ ನೋಡು, ನಾನೇನಾದ್ರೂ ನಿನಗೆ ಸಹಾಯ ಮಾಡಿದ್ರೆ ಆ ದೇವರು ನನಗೆ ಯಾವುದೋ ಒಂದು ರೂಪನಾಗ ಸಹಾಯ ಮಾಡ್ತಿದ್ದ. ಅದಕ್ಕಾಗಿ ನಾನು ಕೇಳಿದ್ನಿ. ಏನೋ ಕೆಟ್ಟ ಉದ್ದೇಶದಿಂದ ಅಲ್ಲ. ನನಗೂ ಮನ್ಯಾಗ ಒಬ್ಬಾಕಿ ಮಗಳದಾಳ. ಆಕಿ ಜೊತೆ ನೀನು ಆಟ ಆಡ್ಕೊತ ಊಟ ಮಾಡ್ಕೊತ ಎಲ್ಲ ಮಾಡ್ಕೊತ ನೀನು ಅಲ್ಲೇ ಇರ್ತಿದ್ದಿ. ಈಗ ನೀನು ಬರಂಗಿಲ್ಲ ಅಂತಿದ್ದಿ, ಪರವಾಗಿಲ್ಲ, ನೀನು ಮಾಡೋಕ್ಕಾಗ್ತತಿ. ನೀನು ನಿಮ್ಮ ಅಪ್ಪನ ಬಿಟ್ಟು ಬರೋಕ್ಕಾಗಂಗಿಲ್ಲ ಅಂತಿ, ಅದು ಕರೆನ ಬಿಡು. ಅಪ್ಪ ಅಮ್ಮ, ಈಗ ಅಮ್ಮ ಇಲ್ಲ, ಅಪ್ಪನೂ ಬಿಟ್ಟು ಬಂದ್ರೆ ಅಪ್ಪ ಅದನ್ನು ಸಹಿಸ್ಕೋಂಗಿಲ್ಲ. ನೀನು ಚೆನ್ನಾಗಿರಲಿ ಅಂತ ಅವರು ಇನ್ನೊಂದು ಮದುವೆ ಆದ್ರೆ ಅವರು ಒಂದು ಮಗು ಆಗುವವರೆಗೂ ಚೆನ್ನಾಗಿ ನೋಡ್ಕೋತಾರೆ. ಅದು ಅವ್ರಿಗೆ ಮಗು ಅಂತ ಆದ್ರೆ ನಮ್ಮನ್ನು ಬರೀ ಕೆಲಸ ಆಳ್ತಾರ ನೋಡ್ತಾರೆ ಅವರು. ಯಾಕಂದ್ರೆ ನಾನು ಅನಾಥೇನ. ನಮ್ಮ ಅಪ್ಪನೂ ಎರಡನೇ ಮದುವೆ ಆದಮೇಲೆ ನನಗೂ ಹಂಗೆ ಚಿತ್ರ ಹಿಂಸೆ ಕೊಟ್ಟ ನಮ್ಮ ಚಿಕ್ಕಮ್ಮ ಮನೆಯಿಂದ ಹೊರಗೆ ಹಾಕಿಬಿಟ್ಲು. ಆಮೇಲೆ ನಾನು ಹಾಸ್ಟೆಲ್ ಹೋಗಿ ಉಳಿದ ಅಲ್ಲಿ ಸಾಲಿ ಕಲ್ಕೊಂತ ಅಲ್ಲಿ ನರ್ಸಿಂಗ್ ಮಾಡ್ತಾ ಜಾಬ್ ಮಾಡ್ತಾ ಎಲ್ಲ ಮಾಡೀನಿ. ಮತ್ತೊಬ್ರು ನೋಡೋಕೆ ಬಂದರು, ಮದುವೆ ಆಯಿತು, ಫಿಕ್ಸ್ ಆಯಿತು. ಇದೇ ಎಲ್ಲ ಆಗಿ ಜೀವನ ಈಗ ಚಂದ ಐತಿ. ನನಗೂ ಮಕ್ಕಳು ಮರಿ ಅಂತ ಆಗಿ ಚಂದ ಐತಿ. ನಿನಗೂ ಮುಂದೆ ಹಿಂಗೆ ಜೀವನ ಚಂದ ಇರ್ತೈತಿ. ನೀನು ಅಳಕ್ಕೆ ಹೋಗಬೇಡ ಸುಂದ್ರಿ, ಅಳಕ್ಕೆ ಹೋಗಬೇಡ. ಸರಿ ನರ್ಸಮ್ಮ, ನೀ ಹೇಳಿದ ಕೇಳಿ ಭಾಳ ಖುಷಿ ಆಯ್ತು. ಆದರೂ ನಮ್ಮಪ್ಪ ನನ್ನ ಚಂದ ನೋಡ್ಕೋತಾರೆ. ಮತ್ತು ಇನ್ನೊಬ್ರು ಇದ್ದಾರೆ ಅಮ್ಮವರು ಅಂತೇಳಿ, ಅವ್ರ ಮನೆಗೆ ನಮ್ಮ ಚಿಕ್ಕಮ್ಮ ಕೆಲ್ಸಕ್ಕೆ ಕಳ್ಸ್ಯಾಳ. ಆದ್ರೆ ಪಾಪ ಅವರು ನನ್ನನ್ನು ಮನ್ಯಾಗ ಕೆಲ್ಸಕ್ಕೆ ಹಚ್ಚಂಗಿಲ್ಲ. ನನ್ನನ್ನು ಅವ್ರ ಮಗಳ ಜೊತೆಗೆ ದೊಡ್ಡ ಸ್ಕೂಲಿಗೆ ಕಳಿಸ್ತಾರೆ. ಫೀಸ್ ಎಲ್ಲ ಅವರೇ ತುಂಬ್ತಾರೆ. ಶಾಲಿ ಡ್ರೆಸ್ಸು ಕೂಡ ನನಗೆ ಅಮ್ಮವರೇ ಕೊಡಿಸಿದ್ದಾರೆ. ಅಮ್ಮವರು ಭಾಳ ಒಳ್ಳೆಯವರು. ಎಷ್ಟು ಒಳ್ಳೆಯವರು ಗೊತ್ತೇನ, ಭಾಳ ಒಳ್ಳೆಯವರು ನರಸಮ್ಮ. ಅಂಥವ್ರು ನನ್ನ ತಾಯಿಯಾಗಿ ಸಿಗಬೇಕಾಗಿತ್ತು. ನಾನು ಅವ್ರ ಮನೆಗೆ ಹುಟ್ಟಬೇಕಾಗಿತ್ತು ಅಂತ ಒಂದೊಂದು ಸಾರಿ ನನಗೆ ಅನಿಸ್ಬಿಡ್ತೈತಿ. ಅಯ್ಯೋ ಪೊಲೀಸಮ್ಮ, ನನ್ನ ಬಿಟ್ಬಿಡ್ರಿ. ನಾನೇನು ತಪ್ಪು ಮಾಡಿಲ್ಲ. ನಾನು ಬೇಕು ಅಂತ ಇದನ್ನ ತಪ್ಪ ಮಾಡಿಲ್ಲ. ನೀವು ಯಾಕೆ ನಾನು ಹಿಂಗೆ ಹೇಳ್ಕೊಂಡು ಬರಾಕತ್ತೀರಿ? ನಾನು ಏನಾರ ಬೇಕು ಅಂತ ಮಾಡಿದ್ರೆ ನನ್ನ ನೀವು ಹೇಳ್ಕೊಂಡು ಬರಬೇಕಾಗಿತ್ತು. ಅದು ಅಚಾನಕ್ಕಾಗಿ ಆಗಿರೋದು. ಅದು ನಾನು ಸಾಯ್ಬೇಕಂತೇಳಿ ವಿಷ ಹಾಕಿಕೊಂಡಿರೋದು. ಆದರೆ ಅದನ್ನು ನಾನು ಸುಂದರಿಗೆ ಕೊಡ್ಬೇಕಂತ ಕೊಡಕ್ಕೆ ಹೊಂಟಿರಲಿಲ್ಲ. ನಾನು ಆಕೆ ಕೇಳಿದ್ಕೊಳ್ಳಿ ಅಂದ್ರೆ ಹಂಗೆ ಅವ್ರಪ್ಪ ಕುಂತಿದ್ನಲ್ಲ, ಹಂಗೆ ಆಕೆಗೆ ನನಗನ ಅವ್ರಪ್ಪಗಂತ ಹಾಕೊಡಿದ್ರೆ ಅದನ್ನ ಆಕೆ ಕೇಳ್ಕೊಡ್ದು ಅಂದ್ರೆ ಕೊಟ್ಬಿಟ್ನಿ. ಅದನ್ನ ಇಸ್ಕೊಂಡೆ ನನ್ನ ಮಗ ಕುಡಿದ್ಬಿಟ್ಟ. ಈಗ ನಾನು ಏನು ಮಾಡಲಿ ಹೇಳ್ರಿ? ನೀವು ಯಾಕೆ ನನ್ನ ಜೈಲಿಗೆ ಕರ್ಕೊಂಡು ಬಂದ್ರಿ? ಹೇಳ್ರಿ ಪೊಲೀಸಮ್ಮ ಮಾತಾಡ್ರಿ. ನಂದೇನು ತಪ್ಪೈತೆ ಅಂತ ನೀವು ಹಿಂಗೆ ದರ ಹೇಳ್ಕೊಂಡು ಬರಾಕತ್ತೀರಿ. ಮುಚ್ಚು ಬಾಯ್. ನಿನಗೆ ಅವಾಗ ನಾನು ಬಂದಾಗ ಹೇಳಿದ್ನಿ ನಿಂದ ತಪ್ಪೈತಿ ಅಂತ ಹೇಳಿ. ಆದ್ರೆ ನೀನು ಅದು ಮಾಡಿ ಇದು ಮಾಡಿ ಏನೋ ಮಾಡಿ ಇಲ್ಲಿಂದ ಹೊರಟೋದಿ. ಕಾಲು ಬಿದ್ದು ಅದು ಮಾಡಿ ನಿನ್ನ ಗಂಡ ನಿನ್ನ ಪಾಪ ಅಂತೇಳಿ ಕರ್ಕೊಂಡು ಹೋದ. ನಾವು ಹೋಗ್ಲಿ ಬೇಡ ಅಂತೇಳಿ ಕಳಿಸಿದ್ವಿ. ಆದ್ರೆ ನೀನು ಇವಾಗ ತಪ್ಪ ಮಾಡಿದಿ ಅಂತೇಳಿ ಸಿಕ್ಕಾಕೊಂಡಿದ್ದಿ. ರಿಪೋರ್ಟ್ನಾಗ ಬಂದತಿ ವಿಷ ಹಾಕೈತಿ ಅಂತ ಹೇಳಿ. ಅಂಥದ್ರಾಗ ಇವಾಗ ನಾನು ಹಾಕಿಲ್ಲ ಅಂತೇಳಿ ಸುಳ್ಳು ಹೇಳ್ತಿ. ನನಗೆ ಯಾಮರ್ಸಕ ನೋಡ್ತಿದ್ದಿ? ಅಯ್ಯೋ ಇಲ್ಲ ಪೊಲೀಸಮ್ಮ, ಇಲ್ಲ. ಅದನ್ನು ನಾನು ತಿಂದು ಸಾಯ್ಬೇಕಂತೇಳಿ ಹಾಕೊಂಡಿದ್ನಿ. ಆಕೆಗೆ ಯಾವ ಇದ್ರಾಗ ಕೊಟ್ಟನು ಗೊತ್ತಿಲ್ಲ. ಆಕೆ ಕೊಟ್ನಿ, ಅದನ್ನ ಇಸ್ಕೊಂಡೆ ನನ್ನ ಮಗನ ಕೊಡ್ತಾ. ನಾನೇನು ಬೇಕು ಅಂತ ಕೊಟ್ಟಿಲ್ಲ ಪೊಲೀಸಮ್ಮ. ಬೇಕಿದ್ರೆ ನಿನ್ನ ಕಾಲು ಮುಗಿತಾರೆ, ನನ್ನ ಬಿಟ್ಬಿಡು. ನಿನ್ನ ಬಿಡಾಕ ಕರ್ಕೊಂಬಂದಿಲ್ಲ ಇಲ್ಲಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಅದೇನು ಬಿಡಾಕ್ ಬರ್ತೈತಿ ನೀನು? ಸುಮ್ಮನೆ ಬಿಡಾಕ ಏನು ಆಟ ಆಡ್ಕೊಂಡ್ಬಿಟ್ಟಿದ್ದೇನೆ ಇದು? ಭಾಳ ಹುಷಾರದಾಳು. ಅವಾಗ ಏನೋ ನನಗೆ ಮರಳು ಮಾಡಿ ನಾನು ಹಾಕಿಲ್ರಿ, ನನ್ನ ಮಗಗೆ ನಾನೇ ಯಾಕೆ ವಿಷ ಹಾಕಲಿ ಅಂತ ಹಿಂಗೆಲ್ಲ ಹೇಳಿ ಇಲ್ಲಿಂದ ಓಡ್ ಹೋಗಿ ಈಗ ಸಿಕ್ಕಾಕೊಂಡಿದ್ಯಲ್ಲ, ಎಲ್ಲ ಪ್ರೂಫ್ ಸಿಕ್ಕತಿ. ನೀನು ಹಾಕಿದಿ ಅನ್ನೋದು ನಮಗೆ ಗೊತ್ತಾಗೈತಿ. ಈಗ ನೀನು ಏನು ಮಾಡೋಕ್ಕಾಗಂಗಿಲ್ಲ, ನಿನ್ನನ್ನು ಬಿಡೋಕ್ಕೂ ಆಗಂಗಿಲ್ಲ. ಮೇಡಮರ ನಿಮ್ಮ ಕಾಲು ಬೀಳ್ತಾನ್ರಿ ಮೇಡಮರ, ನನ್ನ ಬಿಡ್ರಿ ಪೊಲೀಸಮ್ಮ. ಯಾಕೆ ಹಿಂಗೆ ಮಾಡಕತ್ತೀರಿ? ನಾನೇನು ತಪ್ಪು ಮಾಡಿಲ್ಲ ಅಂದ್ರೂ ನಾನು ಯಾಕೆ ಹಿಂಗೆ ಹಿಡ್ಕೊಂಡು ಕುಂತೀರಿ ಪೊಲೀಸಮ್ಮ? ನನ್ನ ಬಿಟ್ಬಿಡ್ರಿ. ನಂದೇನು ತಪ್ಪಿಲ್ಲ ಪೊಲೀಸಮ್ಮ. ನಾನು ತಪ್ಪಿದ್ರೆ ಒಳಗೆ ಹಾಕ್ರಿ. ನಾನು ಬೇಡ ನಂಗಿಲ್ಲ. ನಾನು ತಪ್ಪ ಮಾಡ್ದೆ. ನಾನು ಹೆಂಗೆ ಒಳಗೆ ಹಾಕ್ತೀರಿ ನೀವು? ಅದು ನಾನು ಹಾಕೊಂಡಿದ್ದು ವಿಷಯ, ಅದನ್ನು ಆಕೆಗೆ ಕೊಡ್ಬೇಕಂತ ನಾನು ಹಾಕಿರಲಿಲ್ಲ ಅಂತ ಇಷ್ಟು ಸರಿ ಹೇಳಿದ್ರು ನೀವು ಕೇಳೋವಾರಿಲ್ಲ. ಕಾನ್ಸ್ಟೇಬಲ್ ಎಲ್ಲದ್ರಿ? ಎಲ್ಲಿ ಹಾಕಿ ಹೋದ್ರಿ ಎಲ್ಲರೂ? ಬರೀಲಿ. ಏಯ್, ನಿನ್ನ ನಾಟಕ ಎಲ್ಲ ಸಾಕು, ಸರ್ಬಿಡು. ಈಗ ಏನ ಒಳಗಡೆ ಹಾಕ್ತೀವಿ. ನೀನು ಎಷ್ಟೇ ನಾಟಕ ಮಾಡಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ಇವತ್ತು ನೀನು ಹಾಕ್ದ ಬಿಡಂಗೆ ಇಲ್ಲ. ಅಯ್ಯೋ ಬೇಡ ಪೊಲೀಸಮ್ಮ, ಬೇಡ. ನನ್ನನ್ನು ಒಳಗೆ ಹಾಕ್ಸ್ಬೇಡ್ರಿ. ನಿಮ್ಮ ಕೈ ಮುಗಿತಾರೆ, ನನ್ನ ಒಳಗೆ ಹಾಕಬೇಡ್ರಿ. ಅಯ್ಯೋ ದೇವ್ರೆ, ನಾನು ಏನು ತಪ್ಪು ಮಾಡಿಲ್ಲಪ್ಪ. ಏನಂತ ಹೇಳಿ ನಾನು ಇವ್ರಿಗೆ? ತಪ್ಪು ಮಾಡಿದಾರೆ ಯಾರು? ನಾನು ತಪ್ಪು ಮಾಡಿದೆ ಅಂತೇಳಿ ಒಪ್ಕೊಳ್ಳೋದಿಲ್ಲ. ಅದ ಕೋರ್ಟಿಗೆ ಹೋಗಿ ಅವಾಗ ಗೊತ್ತಾಕತ್ತಿ ನೀನು ಬನ್ನ ಏನಂತೇಳಿ. ನಿನ್ನನ್ನು ಈಗ ನಾವು ಸುಮ್ಮನೆ ಬಿಡೋಕ್ಕಾಗಿಲ್ಲ. ಕಾಲು ಹಿಡಿದ್ರು ಅಷ್ಟೇ, ಏನು ಹಿಡಿದ್ರು ಅಷ್ಟೇ. ನಾನು ಏನು ಅನ್ಕೊಂಬಿಟ್ಟಿದ್ದಿ ಮರಳಾಗಕ್ಕ. ನಾನು ಒಂದು ಹೆಣ್ಣಂತೆ ಕೆಲಸ ನನ್ನ ಮರಳು ಮಾಡಕ್ಕೆ ನೋಡತ್ತಿಲ್ಲ. ಈಗ ನಾನು ಪೊಲೀಸು ಆದ್ರೆ ಯಾವ ಟೈಮ್ದಾಗ ಹೆಂಗಿರ್ಬೇಕು ಅನ್ನೋದು ನನಗೆ ಸರಿಯಾಗಿ ಗೊತ್ತೈತಿ. ನಿನ್ನಂಥವ್ರಿಗೆ ನಾನು ಮರಳಾಗ್ಬಿಟ್ರೆ ನನ್ನ ಪೊಲೀಸ್ ಜಾಬ್ನೇ ನಾನು ಬಿಡಬೇಕಾಗ್ತೈತಿ. ಸರದು ಆ ಕಡೆ ಕುಂದ್ರು, ಇಲ್ಲ ಅಂದ್ರೆ ಕಟ್ಟಿಗೆ ತೊಗೊಂಡು ಲಾಠಿ ಏಟ್ಲೆ ಒಂದು ಬಿಡಬೇಕಾಗತ್ತೆ ನೋಡೋದೇನ.